ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರುಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸೊ 13ನೇ ತಾರೀಕು ಗಾಣಗಾಪುರಕ್ಕೆ ಬರ್ತಾ ಇರೋ ವಿಷಯ ಎಲ್ರಿಗೂ ಗೊತ್ತಿರೋದೆ. ಸೊ ಎಲ್ಲರೂ ಕೂಡ ಯಥಾಶಕ್ತಿಯಾಗಿ ಅನ್ನದಾನಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಸೊ ಯಾರ್ಯಾರು ಗಾಣಗಾಪುರಕ್ಕೆ ಬರ್ತಾಯಿದ್ರು ಅವರೆಲ್ಲ ಅಡ್ವಾನ್ಸಾಗಿ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಇದೊಂದು ಕಥಾರೂಪವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನಾನು ತೆಗೆದುಕೊಂಡು ಬಂದಿರತಕ್ಕಂಥ ಬೆಳಗಾವಿಯಲ್ಲಿರ್ತಕ್ಕಂಥ ಲೀನಾ ಪಾಟಣ್ಕರ್ ಅನ್ನೋರ ಒಂದು ಜೀವನದಲ್ಲಿ ನಡೆದ ಒಂದು ಘಟನೆ ಇದು. ಸೊ ಲೀನಾ ಪಾಟಣ್ಕರ್ ಅವರು ಮೂಲತಃ ಬೆಳಗಾವಿಯಲ್ಲಿ ಇವಾಗಿರೋದು. ಸೊ ಲೀನಾ ಪಾಟಣ್ಕರ್ ಅವರು ಒಂದು ಬ್ರಾಹ್ಮಣರ ಒಂದು ಫ್ಯಾಮಿಲಿಯಿಂದ ಇವರು ಬಂದಿರ್ತಾರೆ. ಲೀನಾ ಅವರು ಇವರಿಗೆ ಟೋಟಲ್ 7 ಜನ ಮೈದನರು, ಅಂದರೆ ಇವರ ಯಜಮಾನರಿಗೆ 7 ಜನ ಅಣ್ಣ ತಮ್ಮಂದಿರೋದು. ಇವರ ಕುಲದೇವತೆ ಅಂದರೆ ಇವ್ರಿಗೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಪ್ರತಿ 6 ತಿಂಗಳಿಗೆ ಒಬ್ಬೊಬ್ಬರು ಬ್ರದರ್ಸ್ ಅಂದರೆ ಅಣ್ಣ ತಮ್ಮಂದಿರು ಚೇಂಜ್ ಆಗ್ತಾ ಇರ್ತಾರೆ. ಸೊ ಹೀಗಿರೋ ಒಂದು ವಿಚಾರದಲ್ಲಿ ಇವರು ಸಿಟಿಯಲ್ಲಿರೋ ಕಾರಣವಾಗಿ ಅಲ್ಲಿ ಇವರಿಗೆ ಹೋಗೋಕ್ಕಾಗ್ತಿರಲ್ಲ, ಮತ್ತು ಅಲ್ಲಿ ಪೂಜೆ ಅಟೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಸೊ ಅದೊಂದು ಕೊರಗೆ ಇವ್ರಿಗಿರುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರಿಗೆ ಸ್ವಾಮಿ ಸಮರ್ಥರ ಬಗ್ಗೆ ಇವ್ರ ಮನೆಯ ಪಕ್ಕದಲ್ಲಿ, ಬೆಳಗಾವಿಯಲ್ಲಿ ಇವರು ಇರುವಾಗ ಮನೆಯ ಪಕ್ಕದಲ್ಲಿ ಒಬ್ಬರು ಸ್ವಾಮಿ ಮಹಾರಾಜರ ಬಗ್ಗೆ ಹೇಳ್ತಾರೆ. ಹೇಳಿದಾಗ ಇವ್ರೇನು ಮಾಡಿಬಿಡ್ತಾರೆ, ಓಕೆ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಇವರು ಒಂದು ಸ್ವಾಮಿ ಸಮರ್ಥರ ಒಂದು ಫೋಟೋ ತೊಗೊಂಡು ಬಂದು ಮನೆಯಲ್ಲಿಟ್ಟು ಪ್ರತಿ ದಿವಸ ಎದ್ದು ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಅಗರಬತ್ತಿ ಅಂಟಿಸೋದು, ಈ ಕಾರ್ಯಕ್ರಮ ಚಾಲು ಮಾಡ್ತಾರೆ. ಇದೇ ಥರ 3 ತಿಂಗಳಾಗುತ್ತೆ. 3 ತಿಂಗಳ ಆದ ಮೇಲೆ ಊರಿಂದ ಒಂದು ಫೋನ್ ಬರುತ್ತೆ, ಇಲ್ಲ ಈ ಸಾರಿ ನಮಗೆ ಈ ಪೂಜೆನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಈ ಸರಿ ನೀವೇ ಪೂಜೆ ಮಾಡಬೇಕು ಅಂತ ಬಂದಾಗ ಲೀನಾ ಪಾಟಣ್ಕರ್ ಅವ್ರಿಗೆ ತುಂಬ ಸಮಸ್ಯೆ ಆಗೋಗ್ಬಿಡುತ್ತೆ. ಯಾಕಂತಂದರೆ ಇವ್ರ ಯಜಮಾನರು ಒಂದು ಜಾಬಲ್ಲಿರೋ ಕಾರಣವಾಗಿ ಆ ಪೂಜೆನ ಹೋಗ್ಬಿಟ್ಟು ಇವ್ರ ಹತ್ರ ಮಾಡೋಕ್ಕಾಗಲ್ಲ. ಸೊ ಈಗ ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಆಯಿತು ಬರ್ತೀವಿ ಅಂತ ಹೋಗ್ತಾರೆ. ಸೊ ಹೋಗುವಾಗ ಇಲ್ಲಿ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಏನಿರುತ್ತೆ ಅಂದರೆ 6 ತಿಂಗಳು ಇವ್ರ ಯಜಮಾನರ ಜಾಬಿಗೆ ಹೋಗೋರು ಯಾರು? ಕೊನೆಗೂ ಸ್ವಾಮಿ ಸಮರ್ಥರನ್ನ ನೆನೆಸ್ಕೊಂಡು ಇವರು ಲೀನಾ ಪಾಟಣ್ಕರ್ ಅವರು ಅವರ ಊರಿಗೆ ಹೋಗ್ತಾರೆ. ಸೊ ಹೀಗಿರುವಾಗ ಏನಾಗೋಗುತ್ತೆ, ಅಲ್ಲಿ ಹೋಗಿ ಆ ಒಂದು ಕುಲದೇವರಿಗೆ ಪೂಜೆ ಸಲ್ಲಿಸಿ ಆದಮೇಲೆ ಸ್ವಾಮಿ ಸಮರ್ಥರಿಗೆ ಭಕ್ತಿಯಿಂದ ಬೇಡ್ಕೊತಾರೆ, ಮಹಾರಾಜರೇ ಈ ಒಂದು ಸೇವೆಯಿಂದ ನಮಗೇನಾದರೂ ಒಂದು ದಾರಿ ತೋರಿಸಿ ಅಂತ ಹೇಳ್ತಾರೆ. ಸೊ ಯಾವ ಮನುಷ್ಯ ಅಂದರೆ ಇವರು ರಿಲೇಷನ್ನಲ್ಲಿ ಇವ್ರಿಗೆ ಫೋನ್ ಮಾಡಿ ಕರೆಸಿರ್ತಾರೋ ಅವರೇ ಇವ್ರನ್ನ ಕರೆದುಬಿಟ್ಟು, ಇಲ್ಲ ಆವಾಗ ಏನೋ ಟೆನ್ಷನಲ್ಲಿ ನಾನು ಮಾತಾಡಿಬಿಟ್ಟೆ, ನೀವು ನಿಮ್ಮ ಪಾಡಿಗೆ ನೀವು ಊರಿಗೆ ಹೋಗಿ ಸೊ ಪೂಜೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಪೂಜೆ ಮಹಾಮಂಗಳಾರತಿ ಆಗ್ತಾ ಇರುತ್ತೆ. ಆ ದೇವರ ತಲೆ ಮೇಲೆ ಇರತಕ್ಕಂಥ ಒಂದು ದೊಡ್ಡ ರೆಡ್ ರೋಸ್ ಅಂದರೆ ಕೆಂಪು ಹೂವು ಬಲಭಾಗದಲ್ಲಿ ಒಂದು ಪ್ರಸಾದ ಆಗುತ್ತೆ. ಸೊ ಆ ಕ್ಷಣನೇ ಇವ್ರು ಅನ್ಕೊತಾರೆ ನಮಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ. ಇವರು ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಊರಿಗೆ ಬಂದು ಏನು ಮಾಡ್ತಾರೆ, 11 ವಾರದ ಸ್ವಾಮಿಯ ಚರಿತ್ರೆಯ ಪಾರಾಯಣದ ಸಂಕಲ್ಪ ಮಾಡಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಲೀನಾ ಪಾಟಣ್ಕರ್ ಅವ್ರಿಗೆ ಒಂದು ಆಸೆ ಇರುತ್ತೆ, ನಾನು ಒಂದು ಓನಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು, ಅದು ಅವ್ರ ಮನಸ್ಸಲ್ಲಿರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಹಾರಾಜರ ಮುಂದೆ ಅದನ್ನು ಇವರು ಮಂಡಿಸಿರಲ್ಲ. ಸೊ ಇವ್ರ ಮನಸ್ಸಲ್ಲಿರುತ್ತೆ ಕೊರಗು. ಸೊ ಹೀಗಿರುವಾಗ ಏನಾಗೋಗುತ್ತೆ, ಈ ಒಂದು 11 ವಾರದ ಪಾರಾಯಣ ಪ್ರಾರಂಭ ಮಾಡಿದ ತಕ್ಷಣ ಒಂದು ಕಡೆ ಜಾಬಿನ ಸಮಸ್ಯೆ ಕ್ಲಿಯರ್ ಆಗೋಗುತ್ತೆ. ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಇವರ ಯಜಮಾನರ ಮಂಡಿ ಚಿಪ್ಪುಗಳಲ್ಲಿ ಇರ್ತಕ್ಕಂಥ ಆ ಒಂದು ಮೆಲನಿನ್ ಅನ್ನೋ ಒಂದು ವಸ್ತು ಸೌದೋಗಿರುತ್ತೆ. ಅದು ಆಪರೇಷನ್ ಮಾಡಬೇಕು ಅಂಥೇಳಿ ಡಾಕ್ಟರ್ ಡಿಸೈಡ್ ಮಾಡಿರ್ತಾರೆ. ಸೊ ಇದು ಯಾವಾಗ ಗೊತ್ತಾಗಿರುತ್ತೆ ಅವರಿಗೆ, ಪಾರಾಯಣ ಸ್ಟಾರ್ಟ್ ಆಗಿ 2ನೇ ವಾರಕ್ಕೆ ಇದು ಗೊತ್ತಾಗಿರುತ್ತೆ. ಸೊ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಏನಾಗೋಗುತ್ತೆ, ದಿನಗಳು ಕಳೆದಂಗೆ ಡಾಕ್ಟ್ರು ಇದನ್ನು ಆಪರೇಷನ್ ಮಾಡಿಸಲೇಬೇಕು ಅಂತ ಫೈನಲ್ ಮಾಡ್ತಾರೆ. ಕೊನೆಗೆ ಏನಾಗೋಗುತ್ತೆ, 7ನೇ ವಾರಕ್ಕೆ ಸೊ ಸಿಟಿಯಲ್ಲಿ ಅಂದರೆ ಬೆಳಗಾವಿ ಸಿಟಿಯಲ್ಲಿ ಒಂದು ಅಂಗಡಿ ಖಾಲಿಯಾಗಿದೆ, ಸೊ ರೀಸ್ನೇಬಲ್ ರೇಟಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿಬಿಡ್ತಾರೆ, ಆ ಅಂಗಡಿ ನೋಡೋಕೆ ಹೋಗ್ತಾರೆ ಗುರುವಾರ ದಿವಸ. ಆಕಸ್ಮಿಕವಾಗಿ ಓನರು ಅವರಿರ್ತಾರೆ. ಓನರ್ಗೆ ಏನಂತಂದರೆ, ಓನರು ದತ್ತ ಮಹಾರಾಜರ ಪರಮ ಭಕ್ತರು.
ಸೊ ಓನರ್ಗೊಂದು ಆಸೆ ಇರುತ್ತೆ, ನಮ್ಮ ಅಂಗಡಿಯಲ್ಲಿ ದತ್ತ ಮಹಾರಾಜರದು ಇರುವಂಥ ಒಬ್ಬರು ಭಕ್ತಾದಿಗಳು ಸಿಗಬೇಕು ಅಂತೇಳಿ. ಅದು ಕಾರಣಾಂತರದಿಂದ ಸ್ವಾಮಿ ಸಮರ್ಥ ದತ್ತ ಮಹಾರಾಜರು ಎಲ್ಲರೂ ಒಂದೇ ಅಂತ ಡಿಸ್ಕಸ್ಸಿಗೆ ಕೂತ್ಕೊಂಡಾಗ ಓನರ್ಗೂ ಇವ್ರಿಗೂ ಡಿಸ್ಕಸ್ ಆಗುತ್ತೆ. ಸೊ ಓನರ್ ಇವ್ರಿಗೆ ಏನು ಮಾಡಿಬಿಡ್ತಾರೆ, ಅಡ್ವಾನ್ಸು ನನಗೆ ಏನೋ ₹1 ಕೊಡಬೇಡಿ, ನೀವು ಜಸ್ಟ್ 2 ತಿಂಗಳದ ಬಾಡಿಗೆ ಕೊಡಿ, ಅಂಗಡಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಲೀನಾ ಅವ್ರಿಗಂತೂ ಅದು ತುಂಬಾ ಖುಷಿ ಕೊಡುವ ಸಂಗತಿ. ಒಂದು ಪಾರ್ಲರ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು 8ರಿಂದ 9ನೇ ವಾರಕ್ಕೆ ಪಾರಾಯಣ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಹಾಸ್ಪಿಟ್ಲಿಗೆ 10ನೇ ವಾರ ಇವರು ಹೋಗ್ತಾರೆ. ಅಲ್ಲಿವರೆಗೂ ಇವರು ಮಾಡಿರುವಂಥ ಕೆಲಸ ಏನು ಅಂತಂದರೆ ಪಾರಾಯಣ ಮಾಡೋದು, ಪಾರಾಯಣ ಮುಂದೆ ಇಟ್ಟಿರ್ತಕ್ಕಂಥ ನೀರನ್ನು ತಮ್ಮ ಯಜಮಾನರಿಗೆ ಕೊಡೋದು. ಆಮೇಲೆ ಆ ಒಂದು ಸ್ವಾಮಿ ಸಮರ್ಥರ ಮುಂದೆ ಅಗರಬತ್ತಿ ಅಂಟಿಸಿರ್ತಾರೆ. ಆ ಅಗರಬತ್ತಿನ ತಗೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಕಲಸಿ ಅವ್ರ ಯಜಮಾನರ ಒಂದು ಮಂಡಿ ಚಿಪ್ಪಿರೋ ಜಾಗದಲ್ಲಿ ಲೇಪಿಸೋದು. ಈ ಒಂದು ಕೆಲಸ ಇವರು ಮಾಡಿರ್ತಾರೆ. ಸೊ ವಾರಗಳು ಕಳೆದಂಗೆ ಅದನ್ನು ಹೆಂಗೆ ಇವರು ಲೇಪನ ಮಾಡೋಗ್ತಾರೋ ಆ ಥರ ನೋವು ಕಡಿಮೆ ಹಾಕ್ಕೊಂಡು ಬರುತ್ತೆ. ಕೊನೆಗೂ ಏನು ಮಾಡ್ತಾರೆ, 12ನೇ ವಾರಕ್ಕೆ ಆಪ್ರೇಷನ್ ನೋಡೋದು ಅಂತ ಹೋದಾಗ ಆ ಮಂಡಿ ಚಿಪ್ಪಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆ ಆ ಹಾಸ್ಪಿಟಲ್ ರಿಪೋರ್ಟಲ್ಲಿ ಕಾಣೋದೇ ಇಲ್ಲ. ಸೊ ಈ ನೋವು ಹೆಂಗೆ ಕಡಿಮೆ ಆಯಿತು, ಇದರ ಹಿಂದಿನ ಕತೆ ಏನು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗೋಗುತ್ತೆ ಲೀನಾ ಅವ್ರಿಗೆ. ಆದರೂ ಸ್ವಾಮಿ ಸಮರ್ಥರ ಒಂದು ಕೃಪಾಶೀರ್ವಾದ ಒಂದು ಕುಟುಂಬದ ಮೇಲೆ ಇಂದಿಗೂ ಇದೆ. ಅವರು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಳುವಾಗ ತುಂಬ ಖುಷಿಪಟ್ಟರು. ಸಂತೋಷನ, ನೀವು ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀರಾ. ಸೊ ಇದೇ ಪ್ರಕಾರ ನೀವು ಮಹಾರಾಜರ ಸೇವೆ ಮಾಡ್ಕೊಂಡು ಹೋಗಿ. ಸೊ ಈ ನನ್ನ ಎಕ್ಸ್ಪೀರಿಯೆನ್ಸು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀವು ಬೇರೆದವ್ರಿಗೆ ಇದನ್ನು ಹೇಳಿ ಆ ಒಂದು ಪುಣ್ಯ ನನಗೆ ಸಿಗಲಿ ಅಂಥೇಳಿ ಲೀನಾ ಅವರು ನಮ್ಮ ಹತ್ರ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡ್ರು. ಇದೇ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಖಂಡಿತವಾಗಿಯೂ ನಮಗೆ ಫೋನ್ ಮಾಡಿ ಆ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಳ್ಳಿ. ಮತ್ತೆ ಒಂದು ಹೊಸ ಕಥೆವರೆಗೂ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.